ಪರಮಾತ್ಮ ಕೃಷ್ಣ. ಓ ಎಲ್ಲೆಲ್ಲೂ ನೀನಿರುವೆ ತಂದೆ, ಈ ಜಗವೆಲ್ಲ ತುಂಬಿರುವೆ ತಂದೆ, ಈ ಜಗವೆಲ್ಲ ತುಂಬಿರುವೆ ತಂದೆ. ಜಯ ಪಾಂಡುರಂಗ ಪ್ರಭು ವಿಠಲ, ಜಗದೋದ್ಧಾರ ಪ್ರಭು ವಿಠಲ. ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ವಿಠಲ ವಿಠಲ ಪಾಂಡುರಂಗ, ಜಯ ಗರಿ ವಿಠಲ ಪಾಂಡುರಂಗ. ವಿಠಲ ವಿಠಲ ಪಾಂಡುರಂಗ, ಜಯ ಗರಿ ವಿಠಲ ಪಾಂಡುರಂಗ. ವಿಠಲ ವಿಠಲ ಪಾಂಡುರಂಗ, ವಿಠಲ 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 ವಿಠಲ. ದೇವದೇವ ದಯಾಮಯ ಕೃಷ್ಣ ರುಕ್ಮಿಣೀಪತಿ ಎಲ್ಲಿರುವಪ್ಪ? ಈ ಪಾಂಡವರ ಕೂಗು ನಿನಗಿನ್ನೂ ಮುಟ್ಟಲಿಲ್ಲವೇ? ನಿನ್ನ ಹೃದಯಕ್ಕೆ ನಮ್ಮ ಭಕ್ತಿ ತಟ್ಟಲಿಲ್ಲವೇ? ಬೇಗ ಬಾ, ಓಡಿ ಬಾ ಎಂಬುದಾಗಿ ಅನನ್ಯ ಭಕ್ತಿಯಿಂದ ಆ ಭಗವಂತನ ಪ್ರಾರ್ಥಿಸಿದಾಗ ಕೋಟಿ ಸೂರ್ಯ ಪ್ರಕಾಶಮಾನಾಗಿ ಯಾವ ಭಗವಂತ ಆ ಪಾಂಡವರೈವರ ಮಧ್ಯದಲ್ಲಿ ಥಟ್ಟನೆ ಪ್ರತ್ಯಕ್ಷವಾದ. ತೆರೆಯಿರೋ ಕಣ್ಣ, ನಿಮಗೆ ಯಾವ ವರ ಬೇಕು ಕೇಳಿ, ಕೊಡಲು ಸಿದ್ಧರಿದ್ದೇವೆ ಎಂದಾಗ ಯಾವ ಧರ್ಮನಂದನ ಹೇಳ್ತೀನಿ, ಸ್ವಾಮಿ ನಿನ್ನನ್ನು ಮರೆತು ಈಗ ನಾವು ಪಟ್ಟಂತ ಕಷ್ಟವೇ ಸಾಕಾಗಿದೆ. ಯಾವುದರಿಂದ ಬಂತು ಕಷ್ಟ? ದೇವರನ್ನ ಮರೆತ ಕಾರಣದಿಂದ ಬಂತು ಕಷ್ಟ. ಅಂತಹ ಕಡು ಕಷ್ಟ ನಿನ್ನನ್ನು ಮರೆತು ನಾವು ಪಟ್ಟಿದ್ದೀವಪ್ಪ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದಿದ್ದಾಯಿತು. ಈಗಲಾದರೂ ಆ ದುರ್ಯೋಧನ ತಾನಾಡಿದ ಮಾತಿನಂತೆ ನಮಗೆ ಬರಬೇಕಾದ ನಮ್ಮ ಭಾಗದ ರಾಜ್ಯವನ್ನ ನಮಗೆ ಕೊಡುವಂತೆ ನೀನು ಹೇಳಿ ನಮ್ಮ ಭಾಗ ಕೊಡಿಸ್ಬಿಡೋ ಕೃಷ್ಣ. ಅಪ್ಪ, ನಾನು ಈಗಾಗಲೇ ಕುಲಪುರೋಹಿತಾದ ದೌಮ್ಯ ಋಷಿಗಳನ್ನು ನಾನು ಕಳಿಸಿದ್ದೆ. ಎಲ್ಲಿಗೆ? ಆ ದುರ್ಯೋಧನಲ್ಲಿಗೆ. ಒಂದು ಗೋವಿನ ಪಾದದಗಳ ರಾಜ್ಯವನ್ನು ಭಾಗ ಮಾಡೋದಿಲ್ಲ ಅಂತ ಹಠ ಮಾಡಿಬಿಟ್ಟಿದ್ದಾನೆ. ನಾನೇನು ಮಾಡಲಿ ದೇವಾ? ಸಂಧಿಯ ನೆಪವನ್ನಾದರೂ ಮಾಡಿ ರಾಜ್ಯವನ್ನ ಕೆಲವು ಗ್ರಾಮಗಳನ್ನಾದ್ರೂ ಕೊಡುವಂತೆ ಅನುಗ್ರಹಿಸು. ನೋಡಪ್ಪ, ಯಾವ ಧರ್ಮರಾಯರ ಮಾತಿಗೆ ಭಗವಂತ ಹೂಗುಟ್ಟು ಕೇಳ್ದ? ಇಲ್ಲ, ಅವನು ರಾಜ್ಯ ಭಾಗ ಕೊಡೋದಿಲ್ಲ. ಆದರೆ ಈ ನಿಮ್ಮ ಗೋಳಾಟವನ್ನು ಕಣ್ಣೀರನ್ನು ನೋಡ್ಕೊಂಡು ನಾನು ಹೋಗಬೇಕಾಗಿದೆ. ನಾನು ಹಿಂತಿರುಗಿ ಬರೋ ತನಕ ಆಡ್ಸನ ಪ್ರತಿಯೊಬ್ಬರಿಗೂ ಆಡ್ಸನ, ಯಾರನ್ನು ಬಿಡೋದು ಬೇಡ. ಜೊತೆಲಿ ಆ ತಾಯಿಯವರ ಆತ್ಮಕ್ಕೆ ಶಾಂತಿನೂ ಸಿಗಬೇಕು, ಕಥಾಭಾಗನೂ ಮುಂದುವರಿಬೇಕು, ನಾವೆಲ್ಲರೂ ಆಡಬೇಕು. ಇಲ್ಲಿ ದುರ್ಯೋಧನ ಆಸ್ಥಾನದಲ್ಲಿ ಕೃಪಾ, ಅಶ್ವತ್ಥಾಮ, ಶಲ್ಯ, ಕರ್ಣ, ಭೀಷ್ಮ, ದ್ರೋಣ ಎಂತೆಂಥ ಮಹಾರಥಿಕರು ಶಕುನಿ ಸಮೇತವಾಗಿ ದಿಟ್ಟತನದಿಂದ ಹಟ್ಟಹಾಸದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾನೆ ಆ ದುರ್ಯೋಧನ. ಜಗದೊಡೆಯ ಕೃಷ್ಣ ಸರ್ವಂತರ್ಯಾಮಿಯಾದ ಭಗವಂತ ಬರ್ತಾ ಇದ್ದಾನೆ. ಈಗ ಹಸ್ತಿನಾವತಿಗೆ ಅಂತ ತಿಳಿಯಿತು ದುರ್ಯೋಧನಿಗೆ. ಯಾದವ ಕುಲ ಶಿಖಾಮಣಿ, ನಮ್ಮೆಲ್ಲರಿಗೂ ಬಂಧುವೂ ಆಗಿರ್ತಕ್ಕಂಥ ಕೃಷ್ಣ ನಮ್ಮ ನಾಡಿಗೆ ಬರ್ತಾ ಇದ್ದಾನೆ. ಆದರೆ ಅವರನ್ನು ನಾವು ಬರಮಾಡ್ಕೋಬೇಕಾದ್ರೆ ಪಟ್ಟಣವನ್ನು ಅಲಂಕಾರ ಮಾಡಿ ಕದಳಿ ಕಂಬಗಳಿಂದ, ಮುತ್ತಿನ ಚಪ್ಪರಗಳಿಂದ, ವಜ್ರದ ಬಿಗಿದಿಗ ರಾಜ ಬೀದಿಗಳಿಂದ ಎಲ್ಲವನ್ನು ಅಲಂಕಾರ ಮಾಡಿಸ್ತಾ ಇದ್ದಾನೆ ದುರ್ಯೋಧನ. ಇವನ ಅಲಂಕಾರಕ್ಕೆ, ಅಟ್ಟಹಾಸಕ್ಕೆ ಭಗವಂತ ನೇರವಾಗಿ ಅವನ ಆಸ್ಥಾನಕ್ಕೆ ಹೋಗಲಿಲ್ಲ. ಕೇವಲ ಒಬ್ಬ ದಾಸಿ ಪುತ್ರ ಹಗಲು ಹಿರುಳು ಖಾದ್ಯ ಪದಾರ್ಥವನ್ನು ತ್ಯಾಜ್ಯ ಮಾಡಿ ಗೋಮಾತೆಯ ಕ್ಷೀರದಿಂದ ತನ್ನ ಪ್ರಾಣವನ್ನು ಉಳಿಸಿಕೊಂಡು ಕೃಷ್ಣ 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 ಅಂತ ಭಕ್ತಿಯಿಂದ ಕರಿತಾ ಇದ್ನಲ್ಲ, ಆ ಭಕ್ತಿ ಇದ್ದೆಡೆಗೆ ಬಂದ್ಬಿಟ್ಟ. ಅಂದ್ರೆ ಮೇಲೆ ಅರ್ಥ ಆಗಿರ್ಬೇಕು ಅನ್ಕೊಂಡಿದ್ದೀನಿ. ಎಲ್ಲಿತ್ತು ಅವನಿಗೆ ಭಕ್ತಿ?
ಮುರುಕುಲು ಜೋಪಡಿಯಲ್ಲಿ ವಾಸ ಮಾಡ್ತಾ ಇದ್ದಂಥ ವಿದುರನ ಮನೆ ದಾಸಿಪುತ್ರನ ಮನೆಗೆ ಬಂದ. ಅವನು ಹಗಲಿರಲು ಧ್ಯಾನ ಮಾಡ್ತಾನೆ, ಕೃಷ್ಣ ವಾಸುದೇವ, ನಿನ್ನ ದರ್ಶನ ನನಗೆ ದೊರೆಯುವ ತನಕ ಈ ಗೋಮಾತೆಯ ಕ್ಷೀರವೊಂದನ್ನು ಬಿಟ್ಟು ನಾನು ಮತ್ಯಾವುದನ್ನು ನಾನು ಉಪಯೋಗಿಸಲ್ಲ. ನನ್ನ ಮೇಲೆ ನಿನಗೆ ಕರುಣೆ ಬರಲಿಲ್ಲವೇ? ನಾನೇನು ಅಪರಾಧ ಮಾಡಿದ್ದೆ ಎಂಬುದಾಗಿ ಅಡಿಗಳಿಗೆ ಆ ಭಗವಂತನನ್ನ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಮೊರೆ ಕೇಳಿ ನೀ ಬಾರೆಯ ಮೂರಾರೆ ಬಕುತನ ಮೊರೆ ಆಲಿಸೆ ಚೌರಿ ಮೊರೆ ಕೇಳಿ ನೀ ಬಾರೆಯ ಮೂರಾರೆ ಬಕುತನ ಮೊರೆ ಆಲಿಸೆ. ಕೃಷ್ಣ ಜನಾರ್ದನ ರುಕ್ಮಿಣಿ ಲೋಲ ವಾರಿಜಮಾಲ ರುಕ್ಮಿಣಿ ಲೋಲ ವಾರಿಜಮಾಲ ವರಗುಣಶೀಲ ವಸುದೇವ ಬಾಲ. ಕೃಷ್ಣ ಬಣ್ಣಿಸಲಗುದೆ ನಿನ್ನಯ ಲೀಲಾ ಕೃಷ್ಣ ವಾಸುದೇವ ಬಣ್ಣಿಸಲಗುದೆ ನಿನ್ನಯ ಲೀಲಾ ನೀರಜ ನೇತ್ರ ದರುಶನ ತೋರೋ. ನೀರಜ ನೇತ್ರ ದರುಶನ ತೋರೋ. ಅರೆ ಕೇಳಿ ನೀ ಬಾರಯ್ಯ ಮೂರಾರೆ ನರಿಂದನ ಮೊರೆ ಆಲಿಸೋ ಶೌರಿ ಮೊರೆ ಕೇಳಿ ನೀ ಬಾರಯ್ಯ ಎನ್ಮೊರೆ ಕೇಳಿ ನೀ ಬಾರಯ್ಯ ಎನ್ಮೊರೆ ಕೇಳಿ ನೀ ಬಾರಯ್ಯ ಎನ್ಮೊರೆ ಕೇಳಿ ನೀ ಬಾ. ವಿದುರ ಹಾಡಿದಂಥ ಆ ಮನನೊಯ್ಯುವಂತೆ ಭಕ್ತಿ ರಸವಾಗಿ ಯಾವಾಗ ಭಗವಂತನನ್ನು ಕರೆದುಬಿಟ್ನೋ ಪರಮಾತ್ಮ ಆ ದುರ್ಯೋಧನ ಅರಮನೆ ಕಡೆ ಹೋಗ್ತಾ ಇದ್ದವನು ಈ ಕಡೆ ತಿರುಗಿಬಿಟ್ಟ. ಅದಕ್ಕೆ ಹೇಳ್ತಾರೆ ಭಕ್ತಿಯೊಂದೇ ಮುಕ್ತಿಗೆ ಸಾಧನೆ. ಭಕ್ತಿ ಇರಬೇಕು. ಪ್ರತಿಯೊಬ್ಬ ಮನುಷ್ಯರು ಕೂಡ ಭಕ್ತಿವಂತನಾಗಬೇಕು. ಪರಮಾತ್ಮನ ಧ್ಯಾನ ಮಾಡಬೇಕು, ಅವನ ಸ್ಮರಣೆ ಮಾಡಬೇಕು. ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿಕೊಂಡು ದಿನನಿತ್ಯವೂ ಆ ಶಿವನನ್ನ, ಗಂಗಾಧರನನ್ನ, ಶಂಕರನ ಪ್ರಾರ್ಥನೆ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಸನ್ಮಾರ್ಗವನ್ನ, ಸದ್ಬುದ್ಧಿಯನ್ನ, ಸತ್ಯವಂತರ ಮಾರ್ಗವನ್ನ ಭಗವಂತ ಕೊಡ್ತಾನೆ ಅನ್ನೋದು ಸಂದೇಹ ಇಲ್ಲ. ಅದು ನಮ್ಮೆಲ್ಲಿರಬೇಕು. ಒಂದೂರಿನಲ್ಲೊಬ್ಳು ಶಿವಶರಣೆ ಮಹಾತಾಯಿ, ಯಾವಾಗಲೂ ಹಣೆಯಲ್ಲಿ ವಿಭೂತಿ, ಶಿವಧ್ಯಾನ, ಯಾವಾಗಲೂ ಮನೆಯಲ್ಲಿ ದಾನ ಧರ್ಮ ಯಾವಾಗಲೂ ನಡೀತಾ ಇತ್ತಂತೆ. ಮಹಾತಾಯಿ ಪರಮಭಕ್ತಳು ಶಿವನಿಗೆ, ತೀರಾ ಶಿವನಿಗೆ ಹತ್ತಿರವಾದಂಥವಳು. ಯಾರೇ ಆಗಲಿ ಮನೆ ಬಾಗಿಲಿಗೆ ಬಂದವರನ್ನ ಬರಿಗೈಲು ಕಳಿಸ್ತಾ ಇರಲಿಲ್ಲ. ಯಾರೇ ಯತಿಗಳು ಬರಲಿ,
ಭಿಕ್ಷಕ್ಕಾಗಿ ಒಬ್ಬರು ಬರಲಿ, ಯಾರನ್ನು ಕೂಡ ಬರಿಗಲು ಕಳಿಸ್ತಾ ಇರಲಿಲ್ಲ. ಇಂಥ ಮಹಾತಾಯಿ ಆಗಿನ ಕಾಲದಲ್ಲೆಲ್ಲ ಭತ್ತ ಕುಟ್ಟುವಂಥದ್ದು, ರಾಗಿ ಬೀಸುವಂಥದ್ದು ಇತ್ಯಾದಿಗಳು ಹೆಣ್ಣುಮಕ್ಕಳಿಗೆ ಕೆಲಸ ಇತ್ತು. ಈಗಿನ ಕಾಲದಲ್ಲಿ ಎಲ್ಲ ಬಹಳ ಫ್ರೀ ಮಾಡಿಬಿಟ್ರು. ಭತ್ತ ಕುಟ್ಟಂಗಿಲ್ಲ, ರಾಗಿ ಬೀಸಂಗಿಲ್ಲ, ನೀರು ಎಳೆಯಂಗಿಲ್ಲ, ನೆಲ್ಲಿ ತಿರ್ಬಿಟ್ರು ಬಂದು ಅಂತ. ರಾಗಿ ಮುದ್ದೆನೂ ಮಾಡಂಗಿಲ್ಲ, ಅನ್ನ ಮಾಡಿಬಿಟ್ಟು ಅದೇ ಕೂಗ್ತದೆ, ತಾಯಿ ಎದ್ದೇಳು ಮುಗಿದೋಯಿತು ಧಾರಾವಾಹಿ, ಅನ್ನ ಆಗದೆ ಎದ್ದೇಳು ಅಂತ ಅದೇ ಕೂಗ್ತದೆ. ಆದರೆ ಅದು ಆಗಿನ ಕಾಲ ಹಾಗಿರಲಿಲ್ಲ. ಭತ್ತ ಕುಟ್ಟಬೇಕಾಗಿತ್ತು, ಮನೇಲಿ ಕರಾವು ಮಾಡಬೇಕಾಗಿತ್ತು, ಮೊಸರು ಕಡಿದು ಬೆಣ್ಣೆ ತೆಗೆದು ಆ ಬೆಣ್ಣೆಯನ್ನು ಮಕ್ಕಳಿಗೆ ತನ್ನ ಪತಿಗಾಗಿ ಎತ್ತಿಟ್ಟು ಆ ಮಜ್ಜಿಗೆಯನ್ನು ದಾನ ಮಾಡ್ತಾ ಇದ್ರು. ದಣದು ಬಂದಂಥವರಿಗೆ, ಬೇಸಿಗೆ ಬಿಸಿಲಲ್ಲಿ ಕಂಗಾಲಾಗಿ ಬಂದಂಥವರಿಗೆ ಒಂದು ಗ್ಲಾಸ್ ಮಜ್ಜಿಗೆಯನ್ನು, ಒಂದು ತೊಟ್ಟು ನೀರನ್ನು ಕೊಡ್ತಾ ಇದ್ರು. ಅದಂಥ ಪುಣ್ಯದ ಕಾಲ. ಹಿಂಗೆ ಒಂದು ಸಾರಿ ಆ ಶಿವಶರಣೆ ಮಹಾತಾಯಿ ಜೊತೆಗಿಬ್ಬರನ್ನ ಕರ್ಕೊಂಡು ಜೋಡಿ ಒನಕೆ ಹಾಕೊಂಡು ಭತ್ತ ಕುಟ್ಟೋರು. ನಿಮಗೆ ಗೊತ್ತಾ? ಭತ್ತ ಕುಡ್ತವ್ರು ಯಾರು ಇಲ್ವಲ್ಲ, ಹೆಂಗೆ ಗೊತ್ತಾಗುತ್ತೆ? ಜೋಡಿ ಒನಕೆ ಇಬ್ಬರು ಹೆಣ್ಣುಮಕ್ಕಳು ಒಂದೇ ತಾಳಕ್ಕೆ ತಕ್ಕಂತೆ, ಈಗ ನಾವು ತಾಳಕ್ಕೆ ತಕ್ಕಂತೆ ಹೆಂಗೆ ಆಡ್ತೀವೋ ಆ ತಾಳಕ್ಕೆ ತಕ್ಕಂತೆ ಆ ಭತ್ತನ ಒಂದೇ ಒಳ್ಳಿನಲ್ಲಿ 2 ಒನಕೆಯಲ್ಲಿ ಕುಡ್ತಾ ಇದ್ರು. ಈ ಶಿವಶರಣೆ ಮಹಾತಾಯಿ, ಆ ಮಲ್ಲಮ್ಮ ಅಂತಕ್ಕಂಥ ಮಹಾತಾಯಿ ಆ ಭತ್ತವನ್ನ ನೋಡಿ ಬೀಸ್ ಕೈ ಕೊಟ್ಕೊಂಡು ಹಿಂಗೆ ಕುಟ್ಟೋರು. ಈ ರೀತಿ ಭತ್ತ ಕುಡ್ತಾ ಇರ್ಬೇಕಾದ್ರೆ ಏನಾಗಿದೆ, ಯಾರೋ ಒಬ್ರು ಮಹಾತಾಯಿ ಬೇಸಿಗೆ ಬಿಸಿಲು, ಬಡಪಾಯಿ, ಹಸಿದ ಹೊಟ್ಟೆ, ಅಮ್ಮ ಭತ್ತ ಕುಡ್ತಂತ ಆ ಶಿವಶರಣೆ ಮಲ್ಲಮ್ಮ ನೋಡಿದ್ಲು. ಏನುವ ಅಮ್ಮ, ಸ್ವಲ್ಪ ನೀರೋ ಮಜ್ಜಿಗೆ ನೀರು ಕೊಡುವ, ದಾಹವಾಗ್ತಾ ಇದೆ. ಅಷ್ಟೊತ್ತು ಕಾಲೇ ಈ ಒನಕೆಯನ್ನ ಹರ್ದಕ್ಕೆ ಎತ್ಬಿಟ್ಟಿದ್ಲು ಆ ಮಲ್ಲಮ್ಮ. ಯಾವಾಗ ಒನಕೆ ಇಷ್ಟೊತ್ತು ಹೋಯ್ತಲ್ಲ, ಏಯ್ ಯಾರೋ ಧರ್ಮಾತ್ಮರು ಬಂದವ್ರೆ, ಸ್ವಲ್ಪ ನಿಂತ್ಕೋ, ನಾನು ಅವ್ರಿಗೆ ಮಜ್ಜಿಗೆ ಕೊಟ್ಟು ಬರ್ತೀನಿ ನಿಂತ್ಲು. ನೋಡಿ, ಆ ಒನಕೆ ಹಂಗೆ ನಿಂತು ಬಿಡ್ತಂತೆ, ಕೆಳಗೂ ಇಳಿಲಿಲ್ಲ. ಆ ತಾಯಿ ಹೋಗಿ ಮಜ್ಜಿಗೆ ಕೊಟ್ಟು ಆ ಭಿಕ್ಷವನ್ನು ಕೊಟ್ಟು ಆ ತಾಯಿಯನ್ನು ಕಳಿಸ್ಕೊಟ್ಲು. ಆಮೇಲೆ ಬಂದು ಆ ಒನಕೆ ಹಿಡ್ಕೊಂಡು ಮತ್ತೆ ಭತ್ತ ಕೊಟ್ಟು ಶುರು ಮಾಡಿದ್ಲು. ಆ ಸತ್ಯ ಇನ್ನೆಷ್ಟು ಅಡಗಿತ್ತವರಲ್ಲಿ, ಇನ್ನೆಷ್ಟು ತುಂಬಿತ್ತು. ಆ ಭಗವಂತನ ಮೇಲೆ ಅದೆಷ್ಟು ಭಕ್ತಿ ಇಟ್ಟಿದ್ರು. ಆ ಭಗವಂತ ಅವರು ಎಷ್ಟು ಒಲ್ದಿದ್ದ ಅಂತ ನಾವು ಯೋಚನೆ ಮಾಡಬೇಕು. ಈ ಪಕ್ಕದಲ್ಲಿದ್ದಂಥ ಈ ಬೋಡ್ದಿ ಮಕ್ಕ ಸುಮ್ಮನಿರಲಿಲ್ಲ. ಒನಕೆನೇ ನಿಂತ್ಕೊಬಿಡುತ್ತಲ್ಲ, ಜನ ಎಲ್ಲ ಕೊಂಡಾಡ್ತಾರೆ ಅವಳನ್ನೇ. ಎಂಥ ಭಕ್ತಿವಂತರು, ಎಂಥ ಮಹಾತಾಯಿ, ಎಂಥ ಶಿವಶರಣೆ, ಏನು ದಾನ ಧರ್ಮ ಮಾಡ್ತಾಳೆ ಅಂತ ಎಲ್ಲ ಕೊಂಡಾಡಕ್ಕೆ ಶುರು ಮಾಡ್ಬಿಟ್ಟಲ್ಲ. ಈ ಬೋಡ್ದಿ ಮಕ್ಕನ ಮನೇಲಿ ಇರೋಕ್ಕಾಗಲಿಲ್ಲ. ನನಗೆ ಯಾಕೆ ನಿಂತ್ಕೊಳ್ಳಲ್ಲ ಒನಕೆ? ಅವಳಿಗೆ ನಿಂತ್ಕೊಂಡು ಒನಕೆ ನನಗೆ ನಿಂತ್ಕೊಳ್ಳಲ್ವೇ? ತಾಯಿ ತಾಂಬರ್ಗೆ ಭತ್ತನ ಇವಳು ಕುಟ್ಟಕ್ಕೆ ನಿಂತ್ಕೊಂಡ್ಲು. ಇವಳು ಯಾವಾಗ ಕುಟ್ಟಕ್ಕೆ ನಿಂತ್ಕೊಂಡ್ಲು, ಕೂಗಕ್ಕೆ ಅದೇ ಕೆಲ್ಸಕ್ಕೆ ಮನೇಲಿ ಬಾಗ್ಲೆಲ್ಲ ಬಿಡ್ಬಿಟ್ಟಿದ್ಲಂತೆ. ಇವಳು ದಾನ ಕೊಡಕ್ಕಲ್ಲ, ಸುಮ್ಮನೆ ಕೂಗಕ್ಕೆ. ತಾಯಿ ಭಿಕ್ಷಾ ಅನ್ಲ ಅವಳು. ಇವಳು ಒನಕೆ ಹಿಂಗೆ ಎತ್ತದ್ಲಲ್ಲ, ಅವಳಂತೂ ಭಕ್ತಿವಂತೆ ನಿಂತ್ಕೋತು ಒನಕೆ. ಇವಳು ಒನಕೆ ನಿಂತ್ಕೋತದ? ಅಮ್ಮ ಅಂತ ಹಿಂಗೆ ಅಂದ್ಲಲ್ಲ, ಮ್ಯಾಲ್ಗೆ ಎತ್ಬಿಟ್ಲು ಒನಕೆ, ಹದ್ದು ಬಾಯೊಳಗೆ ಸೇರ್ಕೊಬಿಡ್ತು. ಅಷ್ಟಾತ್ರ ಒನಕೆ ಯಾವಾಗ ಬಾಯೊಳಗೆ ಸೇರ್ಕೊತ್ತೋ, ಅದನ್ನಾದ್ರೂ 32 ಅಲ್ಲಿದ್ವಲ್ಲ, ಒಂದೂ ಇಲ್ಲ, ಎಲ್ಲ ಉದುರೋಗ್ಬಿಟ್ಟುವಂತೆ. ಆವಾಗ ಅಕ್ಕಪಕ್ಕ ಇದ್ದವರು, ಅಯ್ಯೋ ಯಕ್ಕ ಅವಳು ಯಾರೋ ಮಾಡುದು ಅಂತ ನೀನು ಯಾಕೆ ಮಾಡಕ್ಕೆ ಹೋದೆ, ತೆಗಿಯೇ ಒನಕೆ ಅಂದರೆ ಎಳೆದ್ರು ಗೊತ್ತಾಯಿಲ್ಲ. ಅದು ಹೋಗಿ ಗಂಟೆ ಹೊಟ್ಟೋಗಿತ್ತಂತೆ ಒನಕೆ. ಆವಾಗ ಕಷ್ಟಪಟ್ಟು ಕಿತ್ತು ಹೊಸ್ತಾಗಿರೋ ಎಲ್ಲ ಕಟ್ಟಿಸ್ಕೊಂಡು ಓದೋವು, ಹಳೆವು ಎಲ್ಲ ಹೊಂಟೋದು. ನೋಡಿ, ಭಕ್ತಿಯೊಂದೇ ಮುಕ್ತಿಗೆ ಸಾಧನೆ. ಆ ಭಕ್ತಿ ಒಂದಿದ್ರೆ ನಮ್ಮನ್ನು ಮುಕ್ತಿಯ ಮಾರ್ಗಕ್ಕೆ, ಧರ್ಮದ ಕಡೆಗೆ ನಮ್ಮನ್ನು ಭಗವಂತ ಕರ್ಕೊಂಡು ಹೋಗ್ತಾನೆ ಅನ್ನೋದಕ್ಕೆ ಇಲ್ಲಿ ಯಾವ ಕಥಾಭಾಗದಲ್ಲಿ
ಮಹಾನುಭಾವನಾಗ್ತಕ್ಕಂಥ ವಿದುರನ ಮನೆಗೆ ಭಗವಂತ ಪ್ರತ್ಯಕ್ಷನಾಗಿ ಬಂದ. ಅವನ ಸೇವೆಯನ್ನು ಸ್ವೀಕರಿಸಿ ಮಾರನೇ ದಿನ ಹೋಗ್ತಾ ಇದ್ದಾನೆ ದುರ್ಯೋಧನ ಆಸ್ಥಾನಕ್ಕೆ. ಇವನು ಕೋಪ ಬಂದ್ಬಿಡ್ತು. ಯಾರಿಗೆ? ಎಲ್ಲಿಲ್ಲದ ಕೋಪ ಸಾಮಾನ್ಯವಾದ ಕೋಪ ಅಲ್ಲ. ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನು ಹುಟ್ಟುಕೊಂಡು ಸಾರವಾಗಿ ಕೇವಲ ಒಬ್ಬ ದಾಸಿಪುತ್ರನ ಮನೆಗೆ ಹೋಗಿದ್ದಾನಲ್ಲ. ಒಡ್ಡೋಲಗೆ ಶುರುವಾಯಿತು. ಏನು ತುಂಬಿ ತುಳುಕಾಡ್ತಕ್ಕಂಥ ಸಭೆ. ಎಲ್ರಿಗೂ ಆಜ್ಞೆ ಮಾಡಿಬಿಡ, ಯಾರಾದರೂ ಆ ಗೊಲ್ಲ ಬಂದಾಗ ಎದ್ದು ನಮಸ್ಕರಿಸಿದ್ದೆ ಆದರೆ ಒಬ್ಬೊಬ್ಬರನ್ನ ಕೂತಿಗೆ ಹಿಡಿದು ಸಭೆಯಿಂದ ಆಚೆಗೆ ತಳ್ಳಿಬಿಡ್ತೀನಿ. ಇವತ್ತು ಬಂದೇ ಬರ್ತಾನೆ ಅವನಿಲ್ಲಿಗೆ. ಎಚ್ಚರ. ಅಲ್ಯಾರೋ ಒಬ್ರು ಇದ್ದವ್ರು ಅಂದ್ರಂತೆ, ಸ್ವಾಮಿ ನೀವು ಕೂಡ ಅವನ ಮುಖ ನೋಡಲ್ವೇ? ಹೆಸರು ಕೂತ್ಕಳಯ್ಯ, ಆಗದೆ ಇರೋ ಮುಖ ನಾನು ತಾನೇ ನೋಡ್ತೀನ. ಸಭಾಸ್ಥಾನದಲ್ಲಿ ಕುಳಿತಿದ್ದಾರೆ. ಏನು ಆ ವಿಜೃಂಭಿಸುವ ಸಭೆಗೆ ಶ್ರೀಕೃಷ್ಣ ಪರಮಾತ್ಮ ಕೈಯಲ್ಲಿ ಕೊಳಲು ಹಿಡ್ಕೊಂಡು ಆ ನಾದವನ್ನು ಸೂಚಿಸುತ್ತಾ ನಸುನಗುತ್ತಾ ಮೈಯೆಲ್ಲ ಗಂಧದಿಂದ ಕೂಡಿದೆ. ಆ ಸುವಾಸನೆಯಿಂದ ಕೂಡಿದಂಥ ಮೈಯಿಂದ ಭಗವಂತ ಬಂದ. ಇಲ್ಲಂದ, ತಮ್ಮ ದುಶ್ಯಾಸನ, ನಮ್ಮ ಅಣ್ಣೇನೋ ಕೊಡ್ತಾನೆ ಅಂತ ದಡಾರ ಮೇಲೆ ಕೆದ್ದ ಅವನು. ಏನಣ್ಣ, ಎಲ್ಲಿ ನಮ್ಮ ಸೇನಾಧಿಕಾರಿಗೆ ಪಟ್ಟಿ ತಗಬ. ಯಾಕಣ್ಣ? ನಾನು ಅದನ್ನು ಓದ್ತಾ ಕೂತ್ಕೋತೀನಿ, ಅವನು ಮಾತ್ರ ನಮಸ್ಕಾರ ಮಾಡಲ್ಲ, ನೀವು ಯಾರು ನಮಸ್ಕಾರ ಮಾಡಂಗಿಲ್ಲ ಅಂತ ಅಪ್ಪಳೆ ಮಾಡಿಬಿಟ್ಟ. ಸೇನಾಧಿಕಾರಿಗಳ ಪಟ್ಟಿಯನ್ನು ಹಿಡ್ಕೊಂಡು ಕುಂತ್ಕೊಬಿಟ್ಟ ಅಡ್ಲಾಗಿ. ಭಗವಂತನ ಪರಮ ಭಕ್ತರಾದವರು ಸುಮ್ಮನಿರ್ತಾರೋ? ಯಾವಾಗ ಭಗವಂತ ಆ ಅರಮನೆಯ ಬಾಗಿಲಿಗೆ ಬಂದ ಒಡನೆಯೇ ಕೃಪಾ, ಅಶ್ವತ್ಥಾಮ, ಶಲ್ಯ, ಕರ್ಣ, ಭೀಷ್ಮ, ದ್ರೋಣಾದಿಗಳು ವಿದುರನ ಸಮೇತವಾಗಿ ಎಲ್ಲರ ಮೇಲೆ ಕೆದ್ದು ಬಿಟ್ರಂತೆ. ಜೈ ಶ್ರೀಕೃಷ್ಣ ಪರಮಾತ್ಮ ಕಿ ಜೈ, ಜೈ ಶ್ರೀಕೃಷ್ಣ ಪರಮಾತ್ಮ ಕಿ ಜೈ, ಜೈ ಶ್ರೀಕೃಷ್ಣ ಪರಮಾತ್ಮ ಕಿ. ಎಲ್ಲರೂ ಜೈಕಾರ ಆಗ್ತಾ ಇದ್ದಾರೆ. ಇವನು ಮಾತ್ರ ಹಿಂಗೆ ಕುಂತವನೇ, ನಗುತ್ತಾನೆ ಕೃಷ್ಣ. ಆದರೂ ಲೋಕದ ಜನಗಳಿಗಿದೊಂದು ಪಾಠವಾಗಲಿ ಅಂತ ಹೇಳಿ ತನ್ನ ಎಡಗಾಲಿನ ಉಂಗುಷ್ಟದಿಂದ ಭೂಮಿಯನ್ನು ಒಂದು ಸಾರಿ ಹದುಮುದ್ದಂತೆ ಆ ಸಿಂಹಾಸ ಮೇಲೆ ಕುಂತಿದ್ದವನು ಬಡಬಡ ಬಡಬಡ ಬಡ ಕಳ್ಕೊಂಡ್ಬಿಟ್ಟ. ಸ್ಪ್ರಿಂಗಿನ ಮೇಲೆ ಬಂದ್ಬಿಟ್ಟ. ಬಂದವನೇ ಕೃಷ್ಣ ಪರಮಾತ್ಮನ ಪಾದ ಹಿಡ್ಕೊಂಡು ಕುಂತವನೇ. ಪರಮಾತ್ಮ ಬೇಕು ಅಂತ ಯೋ ನೀನು ನನ್ನ ಪಾದ ಯಾಕೆ ಇಟ್ಕೊಂಡಿದ್ದೆ, ಎದಳೆ ನೀನು ಚಕ್ರೇಶ್ವರ. ಇವನು ದುರ್ಯೋಧನ ಸುತ್ತ ನೋಡ್ದ. ಯಾಕೆ ಗೊತ್ತಾ? ನಾನು ನಮಸ್ಕಾರ ಮಾಡಿದ್ದು ಯಾರು ನೋಡ್ಬಿಟ್ರೇನೋ ಅಂತ. ಅಲ್ಲ, ಇವತ್ತು ಸ್ವಲ್ಪ ಕಣ್ಣಾದವರು, ರಾಜಕೀಯದ ವ್ಯಕ್ತಿಗಳು, ಸ್ವಲ್ಪ ಬಿಳಿ ಬಟ್ಟೆ ಹಾಕಿರೋರು, ದೊಡ್ಡ ವ್ಯಕ್ತಿ ಅನ್ಸ್ಕೊಂಡಿರೋರು ಎಲ್ಲರ ದಾರಿಲಿ ಬರ್ತಾ ಇರಬೇಕಾದ್ರೆ ರಚ್ಚು ಪಚ್ಚು ಜಾರಿ ಎಡಗಿ ಪಡ್ಗಿ ಬಿದ್ದುಬಿಟ್ರೆ ನೋವು ಎಷ್ಟಾರ ಆಗಲಿ ನೋವಿನ ಕಡೆಗೆ ನೋಡ್ಕೊಳ್ಳಲ್ಲ ಅವರು. ಜನ ಏನಾರ ನೋಡ್ಬಿಟ್ರೇನೋ ಅಂತ ಸುತ್ತ ನೋಡ್ತಾರೆ. ಹೆಂಗಸ್ರ ಮಕ್ಳೇನಾರ ಕಂಡುಬಿಟ್ರೇನೋ ನಾನು ಬಿದ್ದದ್ದ. ಯಾಕೆಂದರೆ ಒಂದು ಗೌರವ ಅನ್ನೋದಿದೆಯಲ್ಲ, ಹಾಗೆ ಈ ದುರ್ಯೋಧನ ಸುತ್ತ ನೋಡದ, ನಾನು ನಮಸ್ಕಾರ ಮಾಡೋದು ಯಾರ ನೋಡ್ಬಿಟ್ರೇನೋ ಅಂತ. ಆದರೆ ಇಲ್ಲಿ ಭಗವಂತ ಹೇಳ್ತಾನೆ, ಎದ್ದೇಳೋ ಏ ಕೃಷ್ಣ, ನಾನು ನಿನಗೆ ನಮಸ್ಕಾರ ಮಾಡಿದೆ ಅಂತ ಹೆಮ್ಮೆಗೊಳ್ಳಬೇಡ. ಇನ್ನೇನು ಮಾಡ್ತಾ ಇದ್ದಪ್ಪ? ನಿನ್ನಲ್ಲಿ ಪುರುಷ ಲಕ್ಷಣ ಇದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡ್ತಾ ಇದ್ದೆ. ಹೌದೌದು, ನೀನು ಕೆಳಗಡೆ ಬಿದ್ದರೂ ನಿನ್ನ ಮೂಗೆ ಮೇಲು. ಹೋಗಲಿ, ಬಂದ ವಿಚಾರವೇನು ಹೇಳು. ಪರಮಾತ್ಮ ಹೇಳ್ದ, ದಾಯಾದಿಗಳಲ್ಲಿ ಮಾತ್ಸರ್ಯ ಬೇಡ ದುರ್ಯೋಧನ. ದಾಯಾದಿಗಳು ಅಣ್ಣ ತಮ್ಮಂದಿರಲ್ಲಿ ಯಾವತ್ತೂ ಕೂಡ ಮಾತ್ಸರ್ಯ, ಈ ಹೊಟ್ಟೆ ಕಿಚ್ಚು, ಬೇಲಿ ಕಡಿಯೋದು, ಬದ ಉಳೋದು, ಈ ರೀತಿಯಾದಂಥ ಕರ್ಮದ ಕೆಲಸಗಳನ್ನು ಮಾಡಬಾರ್ದಪ್ಪ. ದಾಯಾದಿಗಳು ಯಾವತ್ತೂ ಅಣ್ಣ ತಮ್ಮಂದಿರು ಚೆನ್ನಾಗಿರಬೇಕೆಂಬುದೇ ನನ್ನ ಆಸೆ. ಅಂದರೆ ನಿನ್ನ ಮಾತಿನ ಅರ್ಥ, ದುರ್ಯೋಧನ, ನೀನಾಡಿದ ಮಾತಿನಂತೆ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸಿಕೊಂಡು ಹಿಂತಿರುಗಿ ಬಂದಿದ್ದಾರೆ. ಈಗ ನೀ ಕೊಟ್ಟ ಮಾತನ್ನು ಉಳಿಸ್ಕೋಬೇಕಾದ್ದು ನಿನ್ನ ಕರ್ತವ್ಯ. ಏನು ಹೇಳ್ತಾ ಇದೆಯಾ ಕೃಷ್ಣ? ಹೌದಪ್ಪ, ನ್ಯಾಯವಾಗಿ ಧರ್ಮವಾಗಿ ಅವರಿಗೆ ಏನು ರಾಜ್ಯವನ್ನು ಕೊಡ್ತೀನಿ ಅಂತ ನೀನು ಮಾತು ಕೊಟ್ಟಿದ್ದೋ ಆ ಮಾತಿನಂತೆ ಅವರಿಗೆ ಅವ್ರ ಭಾಗದ ರಾಜ್ಯ ಕೊಟ್ಬಿಡು. ನೀವು ಅಣ್ಣ ತಮ್ಮಂದಿರು ಚೆನ್ನಾಗಿರಿ, ಅಷ್ಟೇ ನನ್ನ ಆಸೆ. ಎಲ ಗೊಲ್ಲ ನಲ್ಲೇರ ಮಲ್ಲ, ನಿನಗಿಲ್ಲಿ ಸ್ಥಳವಿಲ್ಲ, ಬಂದ ದಾರಿಯ ಹಿಡಿದು ನೀನು ನೋಡಬಹುದಲ್ಲ.
ದುರ್ಯೋಧನ, ನನ್ನ ಮಾತನ್ನು ಕೇಳು. ಪಾಂಡವರನ್ನ ಅಷ್ಟೊಂದು ಅಸಡ್ಡಿಯಾಗಿ ತಿಳ್ಕೋಬೇಡ. ಧರ್ಮ ಅಂತಕ್ಕಂಥ ಶಕ್ತಿಯನ್ನು ಕೈಲಿಟ್ಟುಕೊಂಡಿರ್ತಕ್ಕಂಥ ಒಂದು ಧರ್ಮನಂದನ, ಅವನು ರಣರಂಗಕ್ಕೆ ನಿಂತ್ಕೊಂಡ್ಬಿಟ್ರೆ ನೀನು ಬದುಕ್ತೀಯ? ಕೃಷ್ಣ ರಣರಂಗವೇ ಅಲ್ಲೇ ತೆಗೆದುಕೊಳ್ಳಲಿ ಅವರು ಭಾಗದ ರಾಜ್ಯವನ್ನ, ನಾನು ರಣರಂಗದಲ್ಲೇ ಅವರಿಗೆ ಭಾಗ ಕೊಡ್ತೀನಿ. ಹೇಳ ಕೌರವೇಶ್ವರ, ನರಿ ನಾಯಿಗಳು ನಿನ್ನ ಹೆಣವನ್ನು ಕಿತ್ತು ತಿನ್ನುವುದನ್ನು ನಾನು ನಿಂತ್ಕೊಂಡು ನೋಡಬೇಕಾಗುತ್ತೆ. ಪಾಶುಪತಾಸ್ತ್ರವನ್ನು ಪಡೆದಂತಹ ಪಾರ್ಥ, ಅಶ್ವಿನಿ ಕುಮಾರ್ ಅಂತಿರ್ತಕ್ಕಂತಹ ನಕುಲ ಸಹದೇವರು, 1000 ಆನೆ ಬಲವುಳ್ಳಂತ ಭೀಮಸೇನ, ಇವರೇನು ಸಾಮಾನ್ಯದವರೇ? ನಿನ್ನ ವಂಶ ಉಳಿಯುವುದಿಲ್ಲ, ರಕ್ತದ ಕೋಡಿ ಹರಿಯಬೇಕಾಗುತ್ತೆ. ಯುದ್ಧವನ್ನು ಬಯಸಬೇಡ, ನನ್ನ ಮಾತನ್ನು ಕೇಳು. ಈ ದುರ್ಯೋಧನ ತೊದಲುಗೊಂದು ತೊಟ್ಟು ರಕ್ತ ಇರುವ ತನಕ ಒಂದು ಗೋವಿನ ಪಾದಗಳ ರಾಜ್ಯವನ್ನ ಅಲ್ಲ, ಒಂದು ಮುಳ್ಳು ಮನೆಯಷ್ಟು ಭೂಮಿಯನ್ನ ನಾನು ಆ ಪಾಂಡವರಿಗೆ ಕೊಡುವುದು. ಹೊರಟೋಗು. ಬೇಡ 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 ಕೌರವ, ಬೇಡಿಕೊಳ್ಳುವೆನೋ ನಿನ್ನ, ಬೇಡ ಬೇಡ ಮಾಡಬೇಡ ಅಡವ ನೀನು, ಮರಣ ಖಂಡಿತ ನಿನಗೆ ಮಾಡ. ಕೌರವ 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 ಹಠ ಮಾಡಬೇಡ, ನನ್ನ ಮಾತನ್ನು ಕೇಳು. ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ, ಧರ್ಮಕ್ಕಾಗಿ ಪ್ರತಿಯೊಬ್ಬರು ತಲೆಬಾಗಲೇಬೇಕು. ಇದ್ಯಾವುದು ಮನುಷ್ಯನಿಗೆ ಶಾಶ್ವತವೇ ಅಲ್ಲ. ಎಲ್ಲರೂ ಒಂದಲ್ಲ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಹೋಗಬೇಕು. ಅವರು ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಬಿಡು ಅಂದ್ರೆ ದುರ್ಯೋಧನ ಹೇಳ್ದ, ಕೊಡುವುದಿಲ್ಲ ರಾಜ್ಯವನ್ನ ಕೃಷ್ಣ ನೀ ಕೇಳೋ. ಕೊಡುವುದಿಲ್ಲ ರಾಜ್ಯವನ್ನ ಕೃಷ್ಣ ನೀ ಕೇಳೋ. ತಡೆಯಲಾರೆ ಈ ಕೋಪವನ್ನ ಮುದದಿ ನೀ ತೆರಳೋ. ತಡೆಯಲಾರೆ ಕೃಷ್ಣ ಕೃಷ್ಣ ಕೃಷ್ಣ. ಕುಕ್ಕಿ ಬರುತ್ತಿರುವ ಕೋಪದಲ್ಲಿ ನನ್ನ ಎತ್ತಿ ಕುಕ್ಕಿ ಬಿಡಬೇಕು ಅನಿಸುತ್ತೆ ನನಗೆ. ಆಗೋ, ಬೇಕಾದ್ರೆ ಭಿಕ್ಷಾ ಪಾತ್ರನ ಕೊಡ್ತೀನಿ, ಭಿಕ್ಷೆ ಬೇಡಲಿ, ರಾಜ್ಯವನ್ನು ಮಾತ್ರ ಭಾಗ ಕೊಡೋದಿಲ್ಲ. ಛೇ ಪಾಪಿ, ಪಾಂಡವರನ್ನ ಅಷ್ಟೊಂದು ಹೇಡಿಗಳೆಂದು ಬಯಸಿ ನೀನು ಇಷ್ಟೊಂದು ಹಗುರವಾಗಿ ಮಾತನಾಡ್ತಾ ಇದೀಯಾ. ಅದು ಮುಂದೆ ನಿನಗಾದ ಪರಿಣಾಮ ಅರ್ಥವಾಗುತ್ತೆ ನೋಡು. ಓಹೋ, ನೀನು ನ್ಯಾಯವಾದಿಯಾಗಿ ಬಂದಿಲ್ಲ, ಪಾಂಡವರ ಪಕ್ಷಪಾತಿಯಾಗಿ ಬಂದಿದ್ದೀಯಾ. ಈ ಪಕ್ಷಪಾತಿಗೆ ಏನು ಸನ್ಮಾನ ಸಲ್ಲಬೇಕೋ ಅದನ್ನ ಈ ದುರ್ಯೋಧನ ಈ ತನ್ನ ಸಭೆಯಲ್ಲಿ ಸಲ್ಲಿಸ್ತಾನೆ ನೋಡು. ತಮ್ಮ ದುಶಾಸನ ಅಣ್ಣ ಅಂತ ಇದ್ದ ಅವನು. ಕಟ್ಟು ಈ ಕೃಷ್ಣನ ಹಿಡಿದಕ್ಕೆ ಕಂಬಕ್ಕೆ ಅಂದ. ದಡಾರ್ನ ಮ್ಯಾಲ್ಕೆದ್ದ ಇವನು. ಎದ್ದೋನೆ ದಡಕ್ ನಂಗೆ ಕೂತ್ಕೊಬಿಟ್ಟ. ಇದ್ಯಾಕೋ ಅಣ್ಣ ಬಾಬಾ ದಾದಾ ಬಾಬಾ ಬಾಬಾ, ಇವನ್ ಸವಾಸ ಸರಿ ಇಲ್ಲ ಕಣೋ. ಯಾರ ಸವಾಸು? ಮೊಲೆ ಉಣಿಸಲು ಬಂದ ಪೂತಿನಿಯ ಕೊಂದ, ಶಕಟಾಸುರನ ಬಂಡಿಯ ಮುರಿದ, ಕಾಳಿಂಗ ಮರ್ದನ ಮಾಡಿದ ಮಹಾಮಹಿಮಯವನು. ನಾನಾ ಅಗತವನ್ನ ಕಟ್ಟಕೋದು, ಅದೇ ನನಗೆ ಆವಾಗ ಸುತ್ತಕೊಳ್ಳೋದು, ಕುಂತಿರೋ ಜನ ಎಲ್ಲ ನೋಡಿ ನಗದು, ಅದೆಲ್ಲಿ ಸವಾಸು, ಬೇಕಾದ್ರೆ ನೀನು ಕಟ್ಕೋ ಅಂದ. ಯಾರು ಕಟ್ಟುವುದಿಲ್ಲವೇ, ನಾನೇ ಕಟ್ತೀನಿ ನೋಡು ಅಂತ ಹೇಳಿ ಆ ಹಗ್ಗವನ್ನು ತೆಗೆದುಕೊಂಡು ಸರ್ವಂತರ್ಯಾಮಿ ಆತಕ್ಕಂಥ ಭಗವಂತನ ಬಂಧಿಸಲು ಹೋಗ್ತಾನೆ. ಇವನ ಬಂಧನಕ್ಕೆ ಅವನು ಸಿಕ್ತಾನ, ಥಟ್ಟ ಮಾಯವಾಗ್ಬಿಟ್ಟ. ಇಡೀ ಅರಮನೆಯೆಲ್ಲ ಕೃಷ್ಣನ ಅವತಾರವೇ ಕಾಣ್ತಾ ಇದೆ. ಯಾರನ್ನು ಕಟ್ತಾನೆ? 106 ಜನ ಕೃಷ್ಣನ ಕಣ್ಣು ಕಾಣ್ತಾ ಇದ್ದಾರೆ. ಎಲ್ಲಿ ಕೃಷ್ಣ? ಇದೋ ಇಲ್ಲಿ. ಕೆಟನು ಕೌರವನ ಗಗ, ಹುಟ್ಟಿತು ದುರ್ಬುದ್ಧಿ ಇವನಿಗೆ, ಶ್ರೇಷ್ಠರ ಮಾದ ದುರೋಧಿಸದಿರುವ ಭ್ರಷ್ಟನೆ ನಿನಗೆ ಮರಣವು ಸಿದ್ಧ.
ಹಿರಿಯರ ಮಾತನ್ನ, ತಂದೆ ತಾಯಿಗಳ ಮಾತನ್ನ, ದೊಡ್ಡವರ ಮಾತನ್ನ ಯಾವ ಮನುಷ್ಯ ಮಿತಿಮೀರಿ ಹೆಜ್ಜೆ ಆಗ್ತಾನೋ ಅವನು ಯಾವತ್ತೂ ಊರ್ಜಿತ ಆಗಲ್ಲ, ಅವನು ಯಾವತ್ತೂ ಉದ್ಧಾರ ಆಗಲ್ಲ. ದುರ್ಯೋಧನ, ಮಹಾಭಾರತ ಕುರುಕ್ಷೇತ್ರ ಯುದ್ಧವು ಬಿಡುವಿಲ್ಲದಂತೆ 21 ದಿವಸಗಳ ತನಕ ನಡೆಯುತ್ತೆ. ನಾನೇ ರಣರಂಗಕ್ಕೆ ಸಾರಥಿ ಆಗಿ ಬರ್ತೀನಿ, ನನ್ನ ಕಡೆ 7 ಅಕ್ಷೋಹಿಣಿ ಸೈನ್ಯವನ್ನು ಕರ್ಕೊಂಡು ಬರ್ತೀನಿ. ನಿನ್ನ ಭೇಟಿ ಇನ್ನಿಂದು ರಣರಂಗದಲ್ಲಿ, ಅಲ್ಲಿಗೆ ಬಾ ಅಂತ ಹೇಳಿ ಭಗವಂತ ತಟ್ನ ಮಾಯವಾಗ್ಬಿಟ್ಟ. ಪರಮಾತ್ಮನ ಬರುವಿಕೆಯನ್ನೇ ಕಾಯ್ತಾ ಇದ್ದಾರೆ ಇಲ್ಲಿ ಪಾಂಡವರೈವರು ದ್ರೌಪದಿ ಸಹಿತವಾಗಿ. ಭಗವಂತ ಅಲ್ಲಿಂದ ಬಂದು ಇಲ್ಲಿ ಪ್ರತ್ಯಕ್ಷನಾದ. ಕೃಷ್ಣ, ವಾಸುದೇವ, ಪರಮಾತ್ಮ ಬಂದೆ ನಮ್ಮಪ್ಪ, ನಮ್ಮ ಜನ್ಮ ಸಾರ್ಥಕವಾಯಿತು. ತಥಾಸ್ತು. ಧರ್ಮರಾಜ ಕೇಳೋರು, ಓದ ಕಾರ್ಯವೇನಾಯಿತು ಕೃಷ್ಣ? ನನ್ನ ತಮ್ಮ ರಾಜ್ಯವನ್ನು ಕೊಡೋದು ಒಪ್ಪಿದ. ಏನಂತ? ತೋಳಿದ ಶಕ್ತಿ ಯುದ್ಧ ಮಾಡಲಿ, ಇಲ್ವಾರು ವನವಾಸಕ್ಕೆ ಹೋಗ್ಲಿ ಅಂತ. ಹೌದಪ್ಪ, ಇಲ್ಲ ವನವಾಸಕ್ಕೆ ಹೋಗ್ತಿರೋ ಅಥವಾ ಯುದ್ಧ ಮಾಡ್ತಿರೋ? ಕೃಷ್ಣ, ಕಡೆಗೂ ನೀನು ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಂದು ಬಿಟ್ಟಿಯ ನನ್ನಪ್ಪ. ಯುದ್ಧವೆಂದರೆ ಸಾಮಾನ್ಯವೇ ಜನಾರ್ದನ. ಕುದುರೆಗಳು ಬೇಕು, ಕಾಲಾಳುಗಳು ಬೇಕು, ಧ್ವಜಗಳು ಬೇಕು, ಪತಾಕೆಗಳು ಬೇಕು, ಹಲವಾರು ರಾಜರ ಬೆಂಬಲ ಇರಬೇಕು. ನಮ್ಮಲ್ಲಿ ಯಾವುದೂ ಇಲ್ಲ. ನಾವಿರುವವರ 5 ಜನ, ಅವರಿಗರೋ 101 ಜನ. ಕೃಷ್ಣ, ಯುದ್ಧದ ಮಾತೆ ಜನಾರ್ದನ. ಕೃಷ್ಣ, ನಾವಿರೋರು 5 ಜನ, ಅವರು 101 ಜನ. ಆ ಯುದ್ಧವನ್ನು ನಾವು ಗೆದ್ದು ರಣರಂಗದಿಂದ ಈಚೆಗೆ ಬರಬಲ್ಲವೇ? ನಮ್ಮಿಂದ ಆಗದು ಕೃಷ್ಣ. ಯುದ್ಧ ಬೇಡ, ನಾವು ಮತ್ತೆ ವನವಾಸಕ್ಕೆ ಹೋಗ್ತೀವಿ ಇಂದ. ಈ ಪ್ರಪಂಚದಲ್ಲಿ ಈ ಧರ್ಮರಾಯನಂತರು ಇದು ಬಿಟ್ರೆ ಉದ್ಧಾರ ಆದಂಗೆಯ. ಪಕ್ಕದಲ್ಲಿ ನಿಂತಿದ್ದ ಭೀಮಸೇನ ಕಡೆ ತಿರುಗಿಕೊಂಡ ಕೃಷ್ಣ. ಎಲ್ಲಿ ಕೆಲಸ ಆಯ್ತದೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ರುಕೋದರ, ಭೀಮಸೇನ, ಕೇಳಿಸ್ತಾ ಇಲ್ಲ ನನ್ನ ಮಾತು ನಿನಗೆ? ನನ್ನ ಮಾತು ಕೇಳೋ. ನಿಮ್ಮ ಅಣ್ಣಾಡ ಮಾತು ಕೇಳಿಸ್ಕೊಂಡೆ ತಾನೆ? ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ರಣರಂಗದಲ್ಲಿ ಹೋರಾಡ್ತೀಯೋ ಅಥವಾ ಏಡಿಯಂತೆ ವನವಾಸಕ್ಕೆ ಹೋಗ್ತೀಯೋ? ಅಂದರೆ ಯಾವ ಮಹಾನುಭಾವನ ಆಗಿರ್ತಕ್ಕಂಥ ಭೀಮಸೇನ ಹೇಳ್ದ, ಕೃಷ್ಣ, ನಾನು ಏಡಿಯಂತೆ ವನವಾಸಕ್ಕೆ ಹೋಗ್ತೀನ? ಈ ಕುಂತಿ ಪುತ್ರನ ತನುರೊಂದು ತೊಟ್ಟು ರಕ್ತವಿರುವ ತನಕ ಹೋರಾಡುವ ನಾನು ಮಾತ್ರ ವನವಾಸ ಮಾಡಲ್ಲ. ಅರ್ಜುನ, ನಾನು ಅಷ್ಟೇ ವಾಸುದೇವ. ಪರಶಿವನು ಕೊಟ್ಟಂತ ಪಾಶುಪತಾಸ್ತ್ರ ನನ್ನ ಬತ್ತಳಿಕೆಯಲ್ಲಿ ಜೀವಂತವಾಗಿರುವ ತನಕ ಸೆಣಸಾಡುವನಃ ಕೌರವರೊಡನೆ ನಾನು ವನವಾಸ ಮಾಡಲ್ಲ. ನಕುಲ ಸಹದೇವರು ಗಲಾಟೆ ಜಾಸ್ತಿ ಆಯಿತು. ಈ ಮನುಷ್ಯನ ಜೀವನ ಯಾವುದು ಶಾಶ್ವತ ಅಲ್ಲ. ಒಂದಲ್ಲ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಎಲ್ಲರೂ ಹೋಗಲೇಬೇಕು. ಈ ಮನುಷ್ಯನ